ಹಲೋ ಎಲ್ಲರಿಗೂ ನಮಸ್ಕಾರ. ಜಕ್ಲೀನ್ ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ. ಇವತ್ತು ಹಲಸಿನಕಾಯಿಯ ಚಿಪ್ಸನ್ನು ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನೋಡೋಣ ಬನ್ನಿ. ಹಲಸಿನಕಾಯಿ ಮರದಿಂದ ತೆಗೆದು ಆಗಿದೆ. ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಅದನ್ನು ಕ್ಲೀನ್ ಮಾಡಿ ಅದರ ಸೊಳೆಗಳನ್ನು ತೆಗೆದು ಪೀಸ್ ಮಾಡಬೇಕಾಗ್ತದೆ. ನಂತರ ಮಸಾಲೆಗಳನ್ನು ಸೇರಿಸಿ ಅದನ್ನು ಫ್ರೈ ಮಾಡಬೇಕಾಗ್ತದೆ. ಆಗ ಅದು ತಿನ್ನಲು ತುಂಬನೇ ರುಚಿಯಾಗಿರ್ತದೆ. ಆದರೆ ಕೆಲಸ ಮಾತ್ರ ತುಂಬ ಇರುತ್ತದೆ. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಹಲಸಿನಕಾಯಿಯ ಸೀಸನ್ನು. ತುಂಬ ಹಲಸಿನಕಾಯಿಗಳು ಸಿಗ್ತವೆ, ಹಾಗೆ ಹಣ್ಣುಗಳು ಕೂಡ ಸಿಗುತ್ತವೆ. ಇವುಗಳಿಂದ ಬೇರೆ ಬೇರೆಯ ಥರದ ಪದಾರ್ಥಗಳನ್ನು ಕೂಡ ಮಾಡ್ತಾರೆ. ಹಣ್ಣಂತೂ ತಿನ್ನಲು ತುಂಬನೇ ರುಚಿಯಾಗಿರ್ತದೆ. ಬನ್ನಿ ಚಿಪ್ಸ್ ಮಾಡುವುದು ಹೇಗೆ ಅಂತ ನೋಡೋಣ. ಈ ಥರ ಎಲ್ಲ ಸೊಳೆಗಳನ್ನು ತೆಗೆದುಕೊಳ್ಬೇಕು. ಈಗ ನೋಡಿ, ಈಗ ಸೊಳೆಗಳನ್ನೆಲ್ಲ ತೆಗೆದುಕೊಂಡಾಗಿದೆ. ಈಗ ಇದನ್ನು ಈ ಥರ ಕಟ್ ಮಾಡಬೇಕು ಮತ್ತು ಒಳಗಿನ ಬೀಜಗಳನ್ನು ತೆಗೆಯಬೇಕು. ನೋಡಿ, ಎಲ್ಲ ಕಟ್ ಮಾಡಾಗಿದೆ. ಈಗ ಇದಕ್ಕೆ ಮೆಣಸಿನ ಪುಡಿಯನ್ನು ಸೇರಿಸೋಣ ರುಚಿಗೆ. ಹಾಗೆಯೇ ಉಪ್ಪನ್ನು ಕೂಡ ಸೇರಿಸಬೇಕು. ರುಚಿಗೆ ತಕ್ಕಂತೆ ಉಪ್ಪು, ಸ್ವಲ್ಪ ಅರಿಶಿನ ಕೂಡ ಸೇರಿಸಬೇಕು. ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಸರಿಯಾಗಿ ತಾಗಬೇಕು. ಈಗ ಎಲ್ಲ ರೆಡಿಯಾಗಿವೆ. ಈಗ ಇದನ್ನು ಫ್ರೈ ಮಾಡಬೇಕು. ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದರಲ್ಲಿ ಈ ಥರ ಬಿಡಬೇಕು. ಚೆನ್ನಾಗಿ ಗರಿಗರಿ ಆದ ಮೇಲೆ ತೆಗೆಯಬೇಕು. ನೋಡಿ, ಎಷ್ಟು ಗರಿ ಗರಿ ಆಗಿವೆ. ಈಗ ಚಿಪ್ಸ್ಗಳು ರೆಡಿಯಾಗಿವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.